ಪಿಕ್ನಿಕ್ಗೆ ಬಂದ ದಾನೇಶ್ ಫಾಲ್ಸ್ಗೆ ಬಲಿ. ಸಿರ್ಸಿಯ ಮೊರೆಕಾಲ್ ಫಾಲ್ಸಿನಲ್ಲಿ ಈಜಾಡಲು ತೆರಳಿ ಈಜು ಬಾರದೆ ಮುಳುಗಿ ಮೃತಪಟ್ಟ ಘಟನೆ ರವಿವಾರ ನಡೆದಿದೆ. ಹುಬ್ಬಳ್ಳಿ ಮೂಲದ ದಾನೇಶ್ ದೊಡ್ಮನಿ, ವಯಸ್ಸು 23, ಗೆಳೆಯರೊಂದಿಗೆ ಮೋಜು ಮಸ್ತಿ ಮಾಡಲು ಪಿಕ್ನಿಕ್ಗೆ ಬಂದ ಸಂದರ್ಭದಲ್ಲಿ ದಾನೇಶನ ದುರಾದೃಷ್ಟ ಈ ದುರ್ಘಟನೆ ನಡೆದಿದೆ. ಸತತ 5 ಗಂಟೆ ಕಾಲ ಕಾರ್ಯಾಚರಣೆ ನಡೆಸಿ ಶವವನ್ನು ಹೊರತೆಗೆದಿದ್ದಾರೆ. ಲೈಫ್ ಗಾರ್ಡ್ ತಂಡದವರು ಮೃತನ ದೇಹ ಪಡೆಯಲು ಆಪತ್ ಬಾಂಧವರಾಗಿದ್ದಾರೆ. ಮಾರಿಕಂಬ ಲೈಫ್ ಗಾರ್ಡ್ ಗೋಪಾಲಗೌಡ ಎನ್ನುವವರು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದರು. ಸಿರ್ಸಿ ಗ್ರಾಮೀಣ ಠಾಣೆಯ ಇನ್ಸ್ಪೆಕ್ಟರ್ ಸೀತಾರಾಮ್ ಪಿ ಹಾಗೂ ಸಿಬ್ಬಂದಿಯವರು ಕಾರ್ಯಾಚರಣೆಯಲ್ಲಿ ತೊಡಗಿದರು. ನಂತರ ಜೊತೆಗಿದ್ದ ಸ್ನೇಹಿತರು ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಶಿರಸಿ ತಾಲೂಕಿನ ಪ್ರವಾಸಿ ತಾಣಕ್ಕೆ ಬಂದು ನೀರಿನಲ್ಲಿ ಮುಳುಗಿ ಸಾಯುತ್ತಿರುವವರ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸುತ್ತವೆ. ಅದಕ್ಕಾಗಿ ಅಗ್ನಿಶಾಮಕದ ಜೊತೆಗೆ ಮುಳುಗು ತಜ್ಞರನ್ನು ಮತ್ತು ಲೈಫ್ ಗಾರ್ಡ್ ವ್ಯವಸ್ಥೆಯನ್ನು ಬಲಪಡಿಸುತ್ತೇವೆ ಎಂದು ಎಚ್.ಕೆ. ಪಾಟೀಲ್ ಸಚಿವರು ಸಿರ್ಸಿಗೆ ಬಂದ ಸಂದರ್ಭದಲ್ಲಿ ಪತ್ರಕರ್ತರ ಕೇಳಿದ ಪ್ರಶ್ನೆಗೆ ಈ ರೀತಿ ಉತ್ತರಿಸಿದ್ದಾರೆ. ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ವ್ಯಕ್ತಿಯಿಂದ ತನಿಖೆ ಮಾಡಿಸ್ತಕ್ಕಂಥ ಕೆಲಸ ಸರ್ಕಾರ ಮಾಡ್ತದೆ. ಅದು ಶಿಫಾರಸು ಬಂದ ಮೇಲೆ ಕ್ರಮವನ್ನು ತೆಗೆದುಕೊಳ್ತೀವಿ. ಆಮೇಲೆ ಈ ಲೈಫ್ ಗಾರ್ಡ್ ವ್ಯವಸ್ಥೆ ಏನಿದೆ ಆ ವ್ಯವಸ್ಥೆಯನ್ನು ಸರಿಪಡಿಸೋದಕ್ಕೆ ಯುದ್ಧೋಪಾದಿಯಲ್ಲಿ ಸರ್ಕಾರ ನಿರ್ಣಯ ತಗೊಳ್ತದೆ. ಬಿಫೋರ್ 10th of January we will take some decision as regards lifeguards to be given and the arrangements to be made. ಆಮೇಲೆ ಈ ತನಿಖೆನೂ ಸಹಿತ ತಕ್ಷಣ ಮಾಡೋದಕ್ಕೆ January 1st, 2nd ಆ ತನಿಖೆ ಮಾಡೋದಕ್ಕೆ, ವಿವರ ಪಡೆದುಕೊಳ್ಳೋದಕ್ಕೆ, ಅದನ್ನು ಸರಿಪಡಿಸೋದಕ್ಕೆ ಏನು ಮಾಡಬೇಕು ಅನ್ನೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ತನಿಖೆ ಮಾಡಿ ವರದಿ ಸಲ್ಲಿಸೋದಕ್ಕೆ ಸೂಚನೆ. ದಾಂಡೇಲಿ ನಗರದಲ್ಲಿ ಕ್ರಿಸ್ಮಸ್ ಹಬ್ಬದ ಸಡಗರ. ಸೋಮವಾರ ನಗರದ ಎಲ್ಲೆಡೆ ಕ್ರಿಸ್ಮಸ್ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸಿದರು. ನಗರದಲ್ಲಿರುವ ಎಲ್ಲ ಚರ್ಚುಗಳಿಗೆ ವಿದ್ಯುತ್ತಿನ ಅಲಂಕಾರದಿಂದ ಶೃಂಗಾರ ಮಾಡಲಾಗಿದೆ. ಮನೆಗಳಲ್ಲಿ ಯೇಸುವಿನ ಜನ್ಮದಿನದ ಸಣ್ಣ ಗೊಂಬೆಗಳ ಚಿತ್ರೀಕರಣ ಮಾಡಲಾಗಿದೆ. ಎಲ್ಲರ ಮನೆಗಳಲ್ಲಿ ಹೊಸ ಉಡುಪುಗಳನ್ನು ಧರಿಸಿ ವಿವಿಧ ರೀತಿಯ ಅಡುಗೆ, ಸಿಹಿ ತಿಂಡಿಗಳನ್ನು ಒಬ್ಬರಿಗೊಬ್ಬರು ಹಂಚುವುದರ ಮೂಲಕ ಹಬ್ಬದ ಸಂತೋಷವನ್ನು ಹಂಚಿಕೊಂಡರು. ಯಾವುದೇ ಜಾತಿ, ಧರ್ಮ, ಪಂಗಡ ಎನ್ನದೇ ಎಲ್ಲ ಧರ್ಮೀಯರು ಚರ್ಚಿನಲ್ಲಿ ಮೇಣದ ಬತ್ತಿ ಹಚ್ಚಿ ಸಂತೋಷಪಟ್ಟರು. ಬೆಳಿಗ್ಗೆಯ ಮುಂಜಾವದಲ್ಲಿ ರಂಗಿನ ಗುಂಗಿನಲ್ಲಿ ತಮ್ಮ ದೇವರ ಪ್ರಾರ್ಥನೆಯನ್ನು ಮಾಡುತ್ತಾ ಲೋಕನು ಬರೆದ ವಾರ್ತೆ ಅಧ್ಯಾಯ 2 ವಾಕ್ಯ 7 ಈ ರೀತಿಯಾಗಿ ಹೇಳುತ್ತದೆ. ಜೋಸೆಫ್ ಮತ್ತು ತಾಯಿ ಮೇರಿಯವರಿಗೆ ಜಾಗ ಸಿಗಲಿಲ್ಲ. ಜೋಸೆಫ್ ಮತ್ತು ಮೇರಿ ಹೆಸರನ್ನು ನೋಂದಾಯಿಸಲು ಬೆಥೆಲೆಮ್ಗೆ ಪ್ರಯಾಣಿಸುತ್ತಿರುವಾಗ ಅವರಿಗೆ ಅಲ್ಲಿ ರಾತ್ರಿಯನ್ನು ಕಳೆಯಲು ಸ್ಥಳ ಬೇಕಾಗಿತ್ತು. ಆದರೆ ಅವರಿಗೆ ಉಳಿದುಕೊಳ್ಳಲು ಜಾಗ ಸಿಗಲಿಲ್ಲ. ಅವರಿಗೆ ಸಿಕ್ಕ ಸ್ಥಳ ಎಂದರೆ ಒಂದು ದನದ ಕೊಟ್ಟಿಗೆ ಮಾತ್ರ. ಇಂದಿನ ಜಗತ್ತಿನಲ್ಲಿ ಅಸೂಯೆ, ದ್ವೇಷ, ಹೊಡೆದಾಟ ಹಾಗೂ ರೋಗ ರುಜಿನದಿಂದ ಬಳಲುತ್ತಿರುವ ಜನರ ಮಧ್ಯದಲ್ಲಿ ಕ್ರೈಸ್ತನು ಹುಟ್ಟಲು ಸಾಧ್ಯವೇ? ಕ್ರೈಸ್ತನು ನಮ್ಮ ಹೃದಯದಲ್ಲಿ, ಶರೀರದಲ್ಲಿ ಮತ್ತು ಸಂಪೂರ್ಣ ಅಸ್ತಿತ್ವದಲ್ಲಿ ಹುಟ್ಟಲಿ. ನಾವು ಇಂದು ಯಾರನ್ನು ಭೇಟಿಯಾಗುತ್ತೇವೆಯೋ ಅವರಲ್ಲಿ ಕ್ರಿಸ್ತನ ಪ್ರೀತಿ, ಶಾಂತಿ ಮತ್ತು ಸಂತೋಷವನ್ನು ನೆಲೆಸಲಿ ಎಂದು ಫಾದರ್ ಸಂತೋಷ್ ನರೋರಾ ಹೇಳಿದರು. ಚರ್ಚಿನ ಫಾದರ್ ಸಂತೋಷ್ ನರೋರಾ ದಿವ್ಯ ಪೂಜೆಯನ್ನು ಅರ್ಪಿಸಿದರು. ಅವರೊಂದಿಗೆ ಫಾದರ್ ಸಿನೋನ್ ಗೊನ್ಸಾಲಿಸ್ ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಕ್ರಿಶ್ಚಿಯನ್ ಬಾಂಧವರು ಪ್ರಾರ್ಥನೆಯೊಂದಿಗೆ ಹಬ್ಬವನ್ನು ಆಚರಿಸಿದರು.
ಟ್ರೈಬಲ್ ಈಕೋ ಶಾಪ್ 100% ಶುದ್ಧ ಗೃಹ ಬಳಕೆ ವಸ್ತುಗಳು ಮತ್ತು ಆಯುರ್ವೇದಿಕ್ ಔಷಧಿಗಳು ರಾಜ್ಯ ದೇಶ ವಿದೇಶಗಳಲ್ಲಿ ವಿತರಣೆಯಾಗುತ್ತಿರುವ ಏಕೈಕ ಅಂಗಡಿ ದಾಂಡೇಲಿ ಗಣೇಶ್ ಗುಡಿ ಮತ್ತು ಗೋಕರ್ಣದಲ್ಲಿ ಲಭ್ಯವಿದೆ. ಕೆಲವೊಂದು ಆಯುರ್ವೇದ ಔಷಧಿಗಳ ಮೇಲೆ ರಿಯಾಯಿತಿ ದರ ಮತ್ತು ಮನಿ ಬ್ಯಾಕ್ ಗ್ಯಾರಂಟಿ ಇರುತ್ತದೆ. ಈಗಲೇ ಸಂಪರ್ಕಿಸಿ. ವಿಳಾಸ ಟ್ರೈಬಲ್ ಈಕೋ ಶಾಪ್, ಜೆಎನ್ ರೋಡ್, ದಾಂಡೇಲಿ. ದೂರವಾಣಿ ಸಂಖ್ಯೆ 9481448452 ಮತ್ತು ವೆಬ್ಸೈಟ್ ವಿಳಾಸ www.tribalEcoshop.com. ಹಿಂದೆ ಸಂಪರ್ಕಿಸಿ, ಇದರ ಪ್ರಯೋಜನ ಪಡೆಯಿರಿ. ನಮ್ಮ ಶಾಪ್ ಹೆಸರು ಟ್ರೈಬಲ್ ಎಕೋ ಶಾಪ್ ಅಂತ. ಇಲ್ಲೇ ನಿಮಗೆ ಪ್ರಾಡಕ್ಟ್ ಕಾಣಿಸುತ್ತೆ, ಇದೆಲ್ಲ ಹೋಮ್ ಮೇಡ್ ಪ್ರಾಡಕ್ಟ್ಸು, ಆಯುರ್ವೇದ ಮೆಡಿಸನ್ಸು. ಇಲ್ಲಿರೋ 80% ಪ್ರಾಡಕ್ಟ್ನ ನಾವು ನಮ್ಮ ಗುಡಿ ಕೈಗಾರಿಕೆಯಲ್ಲಿ ರೆಡಿ ಮಾಡ್ತೀವಿ. ಇಲ್ಲಿರೋಂಥ ಪ್ರಾಡಕ್ಟ್ಸಲ್ಲಿ ನಿಮಗೆ ಕೆಲವೊಂದು ನಾವು ಪ್ರಾಡಕ್ಟ್ಸ್ಗೆ ಹೇರ್ ಫಾಲ್ದು, ಪೇನ್ ಆಯಿಲು, ಡ್ಯಾಂಡ್ರಫ್ಗೆ ಆ ಥರ ಪ್ರಾಡಕ್ಟ್ ಎಲ್ಲ ನಾವು ಮನಿ ಬ್ಯಾಕ್ ಗ್ಯಾರಂಟಿ ಕೂಡ ಕೊಡ್ತೀವಿ. ಪ್ರಾಡಕ್ಟ್ಸ್ ಎಲ್ಲ ನಾವೇ ಮಾಡೋದ್ರಿಂದ ಪ್ರಾಡಕ್ಟ್ ಕ್ವಾಲಿಟಿ ಮೇಲೆ ನಾವು ಗ್ಯಾರಂಟಿನ ಕೊಡ್ತೀವಿ. ಹಾಗೇನೆ ನಮ್ಮ ಶಾಪ್ ಬಂದ್ಬಿಟ್ಟು ದಾಂಡೇಲಿ ಗಣೇಶ್ ಗುಡಿ ಇಳುವ, ಹಾಗೇನೆ ಗೋಕರ್ಣ ಓಮ್ ಬೀಚ್ ಅಲ್ಲಿ ಇದೆ. ಈ ತರ ನಮ್ದು 3 ಶಾಪ್ಗಳು ಇವೆ. ಯಾರೆಲ್ಲ ಶಾಪಿಗೆ ಬರೋದು ಇದೆ ಅವರು ದಾಂಡೇಲಿ ಇಳುವ ಅಥವಾ ಗಣೇಶ್ ಗುಡಿ ಇಲ್ಲ ಅಂದ್ರೆ ಗೋಕರ್ಣ ಶಾಪಲ್ಲಿ ಬರ್ಬೋದು. ಇಲ್ಲ ಅಂತ ಹೇಳಿದ್ರೆ ನಮಗೆ ವೆಬ್ಸೈಟ್ ಆರ್ಡರ್ ಮಾಡಿದ್ರೆ ಇಂಡಿಯಾದಲ್ಲಿ ಎಲ್ಲಿ ಬೇಕಾದ್ರೂ ನಾವು ಕೊರಿಯರ್ಗಳನ್ನ ಕಳಿಸ್ಕೊಡ್ತೀವಿ. ನೀವು ವೆಬ್ಸೈಟಲ್ಲಿ ಆರ್ಡರ್ನ ಮಾಡ್ಬೋದು. www.tribalEcoshop.com ಅಂತ ವೆಬ್ಸೈಟ್ ಕೂಡ ಇದೆ. ತಂತ್ರಜ್ಞಾನ ದ್ವೇಷ ಬೇಡ, ಒಳ್ಳೆಯದಕ್ಕೆ ಬಳಸಿಕೊಳ್ಳಿ. ಜಿಪಿ ಬಸವರಾಜು. ಸಾಮಾನ್ಯವಾಗಿ ಹಿರಿಯರು ಕಂಪ್ಯೂಟರ್, ಮೊಬೈಲ್ಗಳಂತಹ ತಂತ್ರಜ್ಞಾನದಿಂದ ದೂರವಿರಲು ಯುವ ಜನಾಂಗಕ್ಕೆ ಒತ್ತಾಯಿಸುತ್ತಾರೆ. ತಂತ್ರಜ್ಞಾನದ ದ್ವೇಷ ಬೇಡ, ಅದನ್ನು ಒಳ್ಳೆಯದಕ್ಕೆ ಬಳಸಿಕೊಳ್ಳಿ. ಜಗತ್ತಿನ ಶ್ರೇಷ್ಠ ಕೃತಿಗಳು, ಚಿಂತನೆಗಳು, ಜ್ಞಾನ ಭಂಡಾರ ನಿಮ್ಮ ಅಂಗೈಯಲ್ಲಿವೆ. ನಿಮ್ಮ ಬರಹಕ್ಕೆ ದಾರಿ ತೋರಿಸುತ್ತವೆ ಎಂದು ಮೈಸೂರಿನ ಹಿರಿಯ ಕವಿ ಜಿಪಿ ಬಸವರಾಜು ಅವರು ಸಲಹೆ ನೀಡಿದರು. ಅವರು ಇಲ್ಲಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದ ಆಶ್ರಯದಲ್ಲಿ ಜರುಗಿದ ಸಾಹಿತ್ಯ ಕಮ್ಮಟವನ್ನು ಉದ್ದೇಶಿಸಿ ಮಾತನಾಡಿದರು. ಮಹಾವಿದ್ಯಾಲಯದ BA, BCom ಮತ್ತು BSc ತರಗತಿಗಳ ಬರವಣಿಗೆಯಲ್ಲಿ ಆಸಕ್ತ ಸುಮಾರು 35 ವಿದ್ಯಾರ್ಥಿನಿಯರಿಗೆ ಸಾಹಿತ್ಯ ಸೃಷ್ಟಿಗೆ ಬೇಕಾದ ಪೂರ್ವ ತಯಾರಿ ಕುರಿತು ಮಾರ್ಗದರ್ಶನ ಮಾಡಿದರು. ಸೂಕ್ಷ್ಮ ಸಂವೇದನಾಶೀಲತೆ, ಅನುಭವಕ್ಕೆ ನಿಷ್ಠತೆ, ವೈಚಾರಿಕತೆ, ಅಧ್ಯಯನಶೀಲತೆ ಮತ್ತು ಭಾಷಾ ಪ್ರಾವೀಣ್ಯತೆಗಳನ್ನು ಸಾಧಿಸಿಕೊಂಡರೆ ಉತ್ತಮ ಬರವಣಿಗೆ ಸಾಧ್ಯ ಎಂದು ಕನ್ನಡದ ಶ್ರೇಷ್ಠ ಕೃತಿಗಳನ್ನು ಉದಾಹರಿಸುತ್ತಾ ವಿವರಿಸಿದರು. ಡಾಕ್ಟರ್ MD ವಕ್ಕುಂದ ಅಧ್ಯಕ್ಷತೆ ವಹಿಸಿದರು. ಉಷಾ ನಾಯಕ್ ಸ್ವಾಗತಿಸಿದರು. ಡಾಕ್ಟರ್ ವಿನಯ ನಾಯಕ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಉಮೇಶ್ ಗೌಡ ಪಾಟೀಲ್ ವಂದಿಸಿದರು. ಸಾಹಿತ್ಯ ಕಮ್ಮಟದ ಕೊನೆಯಲ್ಲಿ ಕವಿಗೋಷ್ಠಿಯಲ್ಲಿ ಡಾಕ್ಟರ್ ಹಂಚಿನಾಳ್ ಬಸವರಾಜು, ಹುಲಿಕಟ್ಟಿ ಉಷಾ, ಪದ್ಮಾ ಅನಸ್ಕರ್, ಡಾಕ್ಟರ್ ವಿನಯ ನಾಯಕ್, ಡಾಕ್ಟರ್ MD ವಕ್ಕುಂದ್, ಜಿಪಿ ಬಸವರಾಜು ಹಾಗೂ ಕಮ್ಮಟದಲ್ಲಿ ಭಾಗವಹಿಸಿದ ವಿದ್ಯಾರ್ಥಿನಿಯರು ಸ್ವರಚಿತ ಕವನಗಳನ್ನು ವಾಚಿಸಿದರು. ಬೇಕಾಗುವ ಸಾಮಗ್ರಿಗಳು ಗೊತ್ತಿದೆ, ಈ ಎಲ್ಲವೂ ಸೇರಿಕೊಂಡು ಒಂದು ಬರವಣಿಗೆ ಆಗುತ್ತೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತಾರೆ. ಈ ಬಸವನ ಕಮ್ಮಟ ಅಂದರೆ ಕಂಬಾಸಾಗಿ ಗೊತ್ತಲ್ಲ, ಮತ್ತೆ ಕಮ್ಮಟವೇ ಬಸವನ ಇಡೀ ಒಳಗೆ ಸೃಷ್ಟಿಕರ್ತನ ಒಂದು ಪ್ರಯೋಗಿಸ್ತಾರೆ. ಕಂಬಾಸಾಗಿ ಅವನ ಸೃಷ್ಟಿ ಮಾಡಿದ್ದಾರೆ. ಕಾವ್ಯ ಕಮ್ಮಟ ಸಾಹಿತ್ಯ ಕಮ್ಮಟ ಅಂತಂದರೆ ಇಲ್ಲಿ ಹೇಗೆ ಕಂಬಾಗೋದು ಅಂದ್ರೆ ಬರೀ ಕಂಬಾರಿಂದ ನಡೆಯಿಲ್ಲ, ಬೇಕಬೇಕು, ಕಬ್ಬಣ ಬೇಕು, ಸರಿಯಾಗಿ ಕಾಯಬೇಕು, ಸರಿಯಾಗಿ ಅಷ್ಟೊತ್ತಿಗೆ ಹೊಡಿಬೇಕು, ಗುದ್ಲಿ ಆಗಬೇಕು, ಸೈಕೆ ಆಗಬೇಕು, ಹುಡುಗರಾಗಬೇಕು, ಹೊರಗೆ ಆಗಬೇಕು ಅಂತಂದರೆ ಎಷ್ಟು ಕಾಸು ಬೇಕು, ಯಾವ ಕಾಲ ಲೆವೆಲ್ನಲ್ಲಿ ಎಷ್ಟು ತೂಕದ ಭಾರ ಅಡದ ಅದು ಬೀಳಬೇಕು, ಎಲ್ಲ ಕ್ಷೇತ್ರ ಹಾಗೆ ನಮ್ಮ ಅನುಭವಗಳು, ಭಾಷೆ, ಸಂವೇದನೆ, ವಿಚಾರ, ದೃಷ್ಟಿಕೋನ ಈ ಎಲ್ಲವೂ ಹರದಲ್ಲಿ ಬೆಳೆದು ಬರವಣಿಗೆ ರೂಪುಕೊಳ್ಬೇಕು ಅನ್ನೋ ಒಂದು ತಿಳುವಳಿಕೆಯಿಂದ ನಮಗೆ ನೀಡಿದರು. ಅದನ್ನು ನಿಮಗೂ ನೀಡಿ ಹಾರೈಸಿದ ಗುರುಗಳಿಗೆ ತಲುಪಿಸಲು ಅಷ್ಟು ಕವಿ ಅವರು ಯಾವ ಬೇಕಾದ್ರೆ ಬರ್ಬೋದು.
ಏನಂದ್ರೆ ನಿಮ್ಮ ಮುಂದೆಲ್ಲ ಒಂದು ಸುಲಭ, ಈಗೆಲ್ಲ ಗೊತ್ತಿದ್ದವನು ಅವಾಗೂ ನಾವು ಈ ಮಾಸ್ತರು ಕನ್ನಡ ಓದೋದು ಕಷ್ಟ, ಫಸ್ಟ್ ಈಗ ಸದ್ಯ ಬರ್ತಿದ್ದೇನೋ ಸ್ವಲ್ಪ ಮಿಸ್ಟೇಕ್ಸ್ ಐತೆ, ಅದು ಫಸ್ಟ್ ಬ್ಯಾಚ್ ಸುತ್ತ ನೆನಪಾಗುತ್ತೆ. ನಗಬೇಕು ನಗುತ್ತಿರಲು ಜಗದೊಳಗು ನಿಲ್ಲದೆ ಇರಂತೆ, ನಮ್ಮ ನಗು ಈ ಜಗಕ್ಕೆ ಸ್ಫೂರ್ತಿಯಂತೆ. ನಗುವಂದೇ ಬಲವು ನಗುವಂದೇ ಬಲವು, ನಮ್ಮ ನಗುವೆ ಜಗದೊಳಗೆ ಮತ್ತು ಗೆಲುವು. ಮರೆಯಲಿಲ್ಲವೇ ತಾಯಿ ತನ್ನೆಲ್ಲ ನೋವುಗಳ ಮಗುತಾನು ನಕ್ಕಾಗ ತೋರಿ ಕುಸಿಜಿಗಳ. ಮರೆಯಲಿಲ್ಲವೇ ತಾಯಿ ತನ್ನೆಲ್ಲ ನೋವುಗಳ ಮಗುತಾನು ನಕ್ಕಾಗ ತೋರಿ ಕುಸಿಜಿಗಳ. ಮರೆಯಲಿಲ್ಲವೇ ಅಪ್ಪ ದುಡಿದು ಬಂದದನು ದನಿವು, ಮರೆಯಲಿಲ್ಲವೇ ಅಪ್ಪ ದುಡಿದು ಬಂದ ದನಿವು. ಅವ್ವ ನೀಡಿದಾಗ ಅವನಿಗೆ ಅಪ್ಪುಗೆ ಒಲವು.